ಉದಯ ಭಾರತಿ ಸಮಸ್ತ ಸಾಹಿತ್ಯ ವೀಕ್ಷಕರಿಗೆ ನಮಸ್ಕಾರಗಳು. ಆತ್ಮೀಯರೇ, ಇಂದು ಮತ್ತೊಂದು ಹೊಸ ಕಥೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಕಥೆಯ ಶೀರ್ಷಿಕೆ ಮಿಲನ. ಮಲೆನಾಡಿನ ಈ ತಪ್ಪಲು ಪ್ರದೇಶದಲ್ಲಿ ತಲೆ ಎತ್ತಿ ನಿಂತಿರುವ ಪ್ರಸಿದ್ಧ ಆಚಾರ್ಯ ವೈದ್ಯಕೀಯ ವಿಶ್ವವಿದ್ಯಾಲಯದ ಘಟಿಕೋತ್ಸವ ಸಮಾರಂಭ. ಎಲ್ಲ ಕಡೆ ವರ್ಣರಂಜಿತ ಬೆಳಕು, ವಿದ್ಯಾರ್ಥಿಗಳ ಕಲರವ, ಪಾಲಕರ ಆನಂದ ಉತ್ಸಾಹ ಎದ್ದು ಕಾಣುತ್ತಿದೆ. ವೇದಿಕೆಯ ಮುಂದಿನ ಸಾಲಿನಲ್ಲಿ ಆ ಊರಿನ ನಿವೃತ್ತ ಶಿಕ್ಷಕಿ ಸೀತಮ್ಮ ಮತ್ತು ಆಕೆಯ ಪ್ರೀತಿಯ ಸೊಸೆ ಡಾಕ್ಟರ್ ಮಾಧವಿ ಕುಳಿತಿದ್ದಾರೆ. ಅವರ ಪಕ್ಕದ ಸಾಲಿನಲ್ಲಿ ಇವರಿಬ್ಬರ ಬದುಕಿನ ಆಶಾಕಿರಣ, ಈ ವಿಶ್ವವಿದ್ಯಾಲಯದ ಚಿನ್ನದ ಹುಡುಗಿ, ಆದರ್ಶ ವಿದ್ಯಾರ್ಥಿಯಾಗಿ ಸಮಾರಂಭದ ಕೇಂದ್ರ ಬಿಂದುವಾದ ಸ್ನೇಹಿತರ ಮಧ್ಯೆ ಕುಳಿತಿದ್ದಾಳೆ. ಈ ಮೂರು ಜನರ ಮನಸ್ಸಿನಲ್ಲಿ ಸಂತೋಷ ಸಂಭ್ರಮ ತುಂಬಿದ್ದರೂ ಮನದಾಳದಲ್ಲಿ ಏನೋ ತಳಮಳ. ಮಾಧವಿ ಗಟ್ಟಿಯಾಗಿ ಅತ್ತಿಯ ಕೈ ಹಿಡಿದುಕೊಂಡಿದ್ದಾಳೆ. ಅವಳ ಉದ್ವೇಗ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡ ಸೀತಮ್ಮ ಮೃದುವಾಗಿ ಆಕೆಯ ಕೈ ತಟ್ಟಿ ಸಮಾಧಾನ ಹೇಳುತ್ತಾ ಬಗ್ಗೆ ಮೊಮ್ಮಗಳನ್ನು ನೋಡಿದರು. ಅವಳು ಇವರನ್ನೇ ನೋಡುತ್ತಿದ್ದಾಳೆ. ಕಣ್ಣಿನಲ್ಲಿಯೇ ಸಮಾಧಾನವಾಗಿ ಇರುವಂತೆ ಸೂಚಿಸಿದರು. ಕಾರ್ಯಕ್ರಮ ಪ್ರಾರಂಭವಾಗಿದೆ. ವೇದಿಕೆಯ ಮೇಲೆ ಮುಖ್ಯ ಅತಿಥಿಗಳಾಗಿ ಈ ರಾಜ್ಯದ ಆರೋಗ್ಯ ಮಂತ್ರಿಗಳಾದಂಥ ಸಜ್ಜನ ರಾಜಕಾರಣಿ ಎಂದು ಹೆಸರು ಮಾಡಿದ ಡಾಕ್ಟರ್ ಸುಧಾಕರ್ ಕುಳಿತಿದ್ದಾರೆ. ಅವರೊಟ್ಟಿಗೆ ವಿಶ್ವವಿದ್ಯಾಲಯದ ಇತರ ಪದಾಧಿಕಾರಿಗಳು ಕುಳಿತಿದ್ದಾರೆ. ಕಾರ್ಯಕ್ರಮದ ಪ್ರಮುಖ ವಿಷಯ ಮಂಡನೆ, ಇತರ ಗಣ್ಯ ವ್ಯಕ್ತಿಗಳಿಂದ ಭಾಷಣ ಮುಗಿದಿದೆ. ಇನ್ನು ಬೇರೆ ಬೇರೆ ವಿಭಾಗದಲ್ಲಿ ಪದಕ ಪ್ರಶಸ್ತಿ ಪಡೆದ ವಿದ್ಯಾರ್ಥಿಗಳಿಗೆ ವಿತರಣಾ ಸಮಾರಂಭವೂ ಮುಗಿದಿದೆ. ಎಲ್ಲೆಡೆ ಚಪ್ಪಾಳಿಯ ಸುರಿಮಳೆ, ಎಲ್ಲರಲ್ಲೂ ಏನೋ ಸಾಧಿಸಿದ ಸಂಭ್ರಮ ನೆಲೆಗೊಂಡಿದೆ. ಕಾರ್ಯಕ್ರಮ ಕೊನೆಯ ಘಟ್ಟಕ್ಕೆ ಬಂದಿದೆ. ನಿರೂಪಕಿ ಮಾನ್ಯ ಮಂತ್ರಿಗಳನ್ನು ಉದ್ದೇಶಿಸಿ, ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದು 5 ಚಿನ್ನದ ಪದಕಗಳನ್ನು ಪಡೆದ ಚಿನ್ನದ ಹುಡುಗಿಯಾದ ಸ್ನೇಹಾಳಿಗೆ ಪದಕಗಳನ್ನು ವಿತರಿಸುವ ಮೊದಲು ತಮ್ಮ ಹಿತನುಡಿಗಳನ್ನು ಹೇಳಬೇಕು ಎಂದು ಕೇಳಿಕೊಂಡಳು. ಆಗ ಡಾಕ್ಟರ್ ಸುಧಾಕರ್ ನಿಧಾನವಾಗಿ ಎದ್ದು ನಿಂತರು. ಅಜಾನುಬಾಹು ವ್ಯಕ್ತಿ, ಸುಂದರ ಸಮಾಜದ ಈ ಗಣ್ಯ ವ್ಯಕ್ತಿ ಏನು ಮಾತನಾಡಬಹುದು ಎಂದು ಸಭಿಕರೆಲ್ಲರೂ ಅವರನ್ನೇ ನೋಡುತ್ತಿದ್ದಾರೆ. ಮಾನ್ಯ ಮಂತ್ರಿಗಳು ಒಂದು ಕ್ಷಣ ಸಭೆಯನ್ನು ಅವಲೋಕನ ಮಾಡಿದರು. ವೇದಿಕೆಯ ಮುಂದಿನ ಸಾಲಿನಲ್ಲಿ ಕುಳಿತ ಸೀತಮ್ಮ ಮತ್ತು ಮಾಧವಿಯನ್ನು ಕಂಡು ಮನಸ್ಸು ತುಂಬಿ ಬಂದಿದೆ. ಕಣ್ಣಿನಂಚಿನಲ್ಲಿ ನೀರು ಜಿನುಗಿದೆ. ಆದರೆ ಯಾರಿಗೂ ಅದನ್ನು ತೋರಗೊಡದೆ ಪಕ್ಕದಲ್ಲಿ ನೋಡಿದರು. ಸ್ನೇಹ ಮುಂದಿನ ಸಾಲಿನಲ್ಲಿ 2 ಕೈಗಳ ಮಧ್ಯೆ ತನ್ನ ಮುಖವನ್ನು ಇಟ್ಟುಕೊಂಡು ಇವರನ್ನೇ ತದೇ ಖಚಿತದಿಂದ ನೋಡುತ್ತಿದ್ದಾಳೆ. ಮಮತೆ ಉಕ್ಕಿ ಹರಿಯಿತು. ಎಲ್ಲ ಭಾವನೆಗಳನ್ನು ನಿಯಂತ್ರಿಸಿಕೊಂಡು ಮಾತನಾಡತೊಡಗಿದರು. ಆತ್ಮೀಯ ಮಕ್ಕಳೇ, ನೀವೆಲ್ಲ ಭವಿಷ್ಯದ ಧನ್ವಂತರಿಗಳು. ಮಕ್ಕಳೇ, ನಿಮ್ಮನ್ನು ಕೇಳಿಕೊಳ್ಳುವುದು ಒಂದೇ, ನಿಮ್ಮ ಈ ವೃತ್ತಿಯನ್ನು ನಿಸ್ವಾರ್ಥದಿಂದ ಪ್ರಾರಂಭಿಸಿ. ಆಗ ನಿಮ್ಮ ಬದುಕು ಸುಂದರವಾಗಿ ರೂಪುಗೊಳ್ಳುವುದರಲ್ಲಿ ಸಂದೇಹವೇ ಇಲ್ಲ. ಇಂದು ನಿಮಗೆಲ್ಲ ಹಿತನುಡಿಗಳನ್ನು ಹೇಳಬೇಕು ಎಂದಾಗ ನಾನು ಒಂದು ಕ್ಷಣ ಯೋಚಿಸಿದೆ, ನಾನು ಇದಕ್ಕೆ ಯೋಗ್ಯನೇ ಎಂದು. ಏಕೆಂದರೆ ಈಗ ನಿಮ್ಮ ಮುಂದೆ ನಿಂತಿರುವನು ಒಬ್ಬ ಸಜ್ಜನ ರಾಜಕಾರಣಿ. ಆದರೆ ಈ ರಾಜಕಾರಣಿಯ ಒಳಗೂ ಒಬ್ಬ ಕೆಟ್ಟ ಮಗ, ಒಬ್ಬ ಅಹಂಕಾರಿ ಗಂಡ ಮತ್ತು ಮಮತೆ ಸತ್ತ ಅಪ್ಪ ಇದ್ದ ಎಂದರೆ ನಂಬುತ್ತೀರಾ ಎಂದಾಗ ಸಭೆ ಗಾಬರಿಯಿಂದ ಅವರ ಮಾತನ್ನು ಕೇಳುತ್ತಿದ್ದಾರೆ. ಸ್ನೇಹ ಕೂಡ ಆತಂಕದಿಂದ ಆಲಿಸುತ್ತಿದ್ದಾಳೆ. ನಾನು ಇದನ್ನು ಇಲ್ಲಿ ಯಾಕೆ ಹೇಳುತ್ತಿದ್ದೇನೆ ಎಂದರೆ, ನಾ ಮಾಡಿದ ತಪ್ಪು ನಿಮ್ಮೆಲ್ಲರ ಬದುಕಿಗೆ ಒಂದು ಪಾಠವಾಗಲಿ ಎಂದು ಅಷ್ಟೇ. ಅಲ್ಲದೆ ನನ್ನ ಬದುಕಿನ ಭಾಗವಾಗಿದ್ದ 3 ದೇವತೆಗಳಲ್ಲಿ ಕ್ಷಮೆ ಕೇಳಲು ಇದು ಸರಿಯಾದ ವೇದಿಕೆ ಎಂದು ತಿಳಿದಿದ್ದೇನೆ. ಈ ವಿಶ್ವವಿದ್ಯಾಲಯದ ಹೆಮ್ಮೆಯ ವಿದ್ಯಾರ್ಥಿನಿ, ಚಿನ್ನದ ಹುಡುಗಿ ಸ್ನೇಹಾಳ ನತದೃಷ್ಟ ತಂದೆ ನಾನು. ಎಲ್ಲರೂ ಗಾಬರಿಯಿಂದ ಆಶ್ಚರ್ಯದಿಂದ ಸ್ನೇಹಾಳ ಕಡೆ ನೋಡುತ್ತಿದ್ದಾರೆ. ಸ್ನೇಹ ಅತ್ಯಂತ ಭಾವುಕಳಾಗಿ ತಂದೆಗೆ ಕೈ ಮುಗಿದಿದ್ದಾಳೆ. ಸುಧಾಕರ ಮಮತೆಯ ನೋಟ ಬೀರಿದ್ದಾರೆ. ಸೀತಮ್ಮ ಮಾಧವಿ ತುಟಿ ಕಚ್ಚಿ ಕೇಳುತ್ತಿದ್ದಾರೆ. ನಿಮ್ಮ ಊರಿನ ನಿವೃತ್ತ ಶಿಕ್ಷಕಿ ಸೀತಮ್ಮಳ ಏಕಮಾತ್ರ ಪುತ್ರ ನಾನು. ತಂದೆ ಇಲ್ಲದ ತಬ್ಬಲಿಯಾಗಿದ್ದೆ. ಆದರೆ ನನ್ನಮ್ಮ ಧೃತಿಗೆಡದೆ ನನ್ನಲ್ಲಿ ಧೈರ್ಯ ತುಂಬಿ ನನ್ನಾಸೆಯಂತೆ ಸಮರ್ಥ ವೈದ್ಯನಾಗಿ ರೂಪಿಸಿದಳು. ಆವಾಗಲೇ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿಯಾಗಿ ನಾನು ನೇಮಕಗೊಂಡೆ. ನಿಮ್ಮೂರಿನ ಬಡವರ ಬಂಧು ಎಂದು ಹೆಸರಾದ ಡಾಕ್ಟರ್ ಮಾಧವಿಯೊಂದಿಗೆ ನನ್ನ ಮದುವೆ ಕೂಡ ಮಾಡಿ ಬದುಕನ್ನು ಕಟ್ಟಿಕೊಟ್ಟಳು ನನ್ನಮ್ಮ. ಯೌವನ, ಕೈಯಲ್ಲಿ ಅಧಿಕಾರ, ಹಣ
ಮನವನ್ನರಿತು ನಡೆಯುವ ಸುಂದರ ಹೆಂಡತಿ. ಸಹಜವಾಗಿ ನನ್ನಲ್ಲಿ ಅಹಂಕಾರ, ಹುಚ್ಚು, ಮಹತ್ವಾಕಾಂಕ್ಷೆಗಳು ತುಂಬತೊಡಗಿದ್ದವು. ಮಾಧವಿ ತನ್ನ ವೃತ್ತಿಯಲ್ಲಿ ಹೆಸರು ಮಾಡತೊಡಗಿದ್ದಳು. ಬಹುಶಃ ಅದು ನನ್ನ ಮನಸ್ಸಿನ ಒಂದು ಮೂಲೆಯಲ್ಲಿ ಅಸೂಯೆಯನ್ನು ಹುಟ್ಟಿಸತೊಡಗಿತ್ತು. ಹೀಗಿರುವಾಗಲೇ ಒಂದು ದಿನ ನಮ್ಮ ತೋಟದಲ್ಲಿ ಕೆಲಸ ಮಾಡುವ ಹನುಮ ರಾತ್ರಿ ಸುಮಾರು 1 ಗಂಟೆಯ ಸಮಯಕ್ಕೆ ಮನೆಯ ಬಾಗಿಲು ತಟ್ಟಿದ. ಅವನ ಹೆಂಡತಿಗೆ ಹೆರಿಗೆ ನೋವು ಕಾಣಿಸಿತ್ತು. ಮಾಧವಿಯನ್ನು ಪರಿಪರಿಯಾಗಿ ಬೇಡಿಕೊಳ್ಳುತ್ತಿದ್ದಾನೆ. ನಾನು ಒಬ್ಬ ಕೂಲಿ ಮಾಡುವನಿಗೋಸ್ಕರ ನೀನು ಹೋಗುವ ಅವಶ್ಯಕತೆ ಇಲ್ಲ, ಸರ್ಕಾರಿ ಆಸ್ಪತ್ರೆಗೆ ಕಳಿಸು ಎಂದೆ. ಆದರೆ ಮಾಧವಿ ಒಪ್ಪಲಿಲ್ಲ. ಹನುಮನ ಹೆಂಡತಿ ನನ್ನ ಪೇಷಂಟು. 3 ಮಕ್ಕಳನ್ನು ಕಳೆದುಕೊಂಡ ಅವರಿಗೆ ಈ ಮಗುವನ್ನು ಬದುಕಿಸಿ ಕೊಡುತ್ತೇನೆ ಎಂದು ಮಾತು ಕೊಟ್ಟಿದ್ದೇನೆ. ಅವರು ಕೂಲಿಯವರಾದರೇನು, ಮನುಷ್ಯರಲ್ಲವೇ ಎಂದು ಕೇಳಿ ನನ್ನ ಮಾತನ್ನು ಧಿಕ್ಕರಿಸಿ ಕರ್ತವ್ಯದ ಕರೆಗೆ ಓಗೊಟ್ಟು ನಡೆದಳು. ಇದು ನನ್ನ ಅಹಂಕಾರಕ್ಕೆ ಬಿದ್ದ ಪೆಟ್ಟಾಗಿತ್ತು. ಕೇವಲ ಗಂಡನೆಂಬ ಅಹಂಕಾರ ಸಿಟ್ಟು ನನ್ನಲ್ಲಿರುವ ವಿವೇಚನೆ, ಮಾನವೀಯತೆಯನ್ನು ಕಳೆದು ಬಿಟ್ಟಿತ್ತು. ನನ್ನ ತಾಯಿಯನ್ನು ಕೇಳಿದೆ, ನಿನಗೆ ಮಗ ಬೇಕೋ ಸೊಸೆ ಬೇಕೋ ಎಂದು. ಆದರೆ ಎಂಥ ಸಂದಿಗ್ಧ ಪರಿಸ್ಥಿತಿ ಆಕೆಯದು. ಆದರೆ ನನ್ನಮ್ಮನ ಆಯ್ಕೆಗೆ ನನ್ನದೊಂದು ಸಲಾಂ ಎನ್ನುತ್ತಾ ಗದ್ಗದಿತರಾದರು. ಮತ್ತೆ ಸುಧಾರಿಸಿಕೊಂಡು, ಒಬ್ಬ ಶಿಕ್ಷಕಿ, ಸಮಾಜಕ್ಕೆ ಮಾದರಿಯಾಗಿ ನಿಲ್ಲಬೇಕಾದವಳು ಸೊಸೆಯನ್ನೇ ಆಯ್ಕೆ ಮಾಡಿಕೊಂಡು ನ್ಯಾಯದ ಪರವಾಗಿ ನಿಂತಳು. ಅವರನ್ನು ಬಿಟ್ಟು ಬಂದ ಮರುಕ್ಷಣವೇ ನನ್ನ ತಪ್ಪಿನ ಅರಿವಾಗಿತ್ತು. ಗಂಡನೆಂಬ ಅಹಂಕಾರ ನನ್ನನ್ನು ಅವರ ಬಳಿ ಹೋಗಲು ಬಿಡಲಿಲ್ಲ. ನಾನು ಸಮಾಜದಲ್ಲಿ ಬೆಳೆಯುತ್ತಾ ನಡೆದೆ. ಕ್ರಮೇಣ ನನ್ನ ಮನಸ್ಸು ಪಕ್ವವಾಗಿತ್ತು. ಪಶ್ಚಾತ್ತಾಪದ ದಳ್ಳುರಿಯಲ್ಲಿ ಬೆಂದು ಬಸವಳೆದಿದ್ದೆ. ಅವರಿಬ್ಬರಲ್ಲಿ ಕ್ಷಮೆ ಕೇಳಿ ಅವರ ಬಳಿ ಹೋಗಬೇಕೆಂದು ಕೂಡ ಬಯಸಿದ್ದೆ. ಆದರೆ ವರ್ಷಗಳು ಉರುಳಿ ಹೋಗಿದ್ದವು. ಆವಾಗಲೇ PUC ರಿಸಲ್ಟ್ ಬಂದಿತ್ತು. ಅಂದಿನ ಎಲ್ಲ ದಿನಪತ್ರಿಕೆಗಳಲ್ಲಿ ಮಾಧವಿ ಅಮ್ಮನ ಮಧ್ಯೆ ಸ್ನೇಹಾಳ ಫೋಟೋವನ್ನು ಕಂಡೆ. ಮನಸ್ಸು ತಡೆಯದೆ ಮನೆಗೆ ದೂರವಾಣಿ ಕರೆ ಮಾಡಿದೆ. ಹಲೋ ಎಂದೆ. ಯಾಕೆ ಮಗನೇ, ಇವತ್ತು ಮನೆ ನೆನಪಾಯಿತೇ ಎಂದಳು ನನ್ನಮ್ಮ. ಮನಸ್ಸು ತುಂಬಿ ಬಂದಿತ್ತು. ಮಾತನಾಡಲು ಶಬ್ದಗಳೇ ಹುಟ್ಟಿತ್ತಿಲ್ಲ. ಮತ್ತೆ ಆಕೆಯೇ ಕೇಳಿದಳು, ಯಾಕೋ ಇನ್ನೂ ನಿನ್ನ ಸಿಟ್ಟು ಅಹಂಕಾರ ಇಳಿಯಲಿಲ್ಲವೇ? ಇಷ್ಟು ವರ್ಷಗಳಲ್ಲಿ ಶಿಕ್ಷೆ ಕೊಟ್ಟದ್ದು ಸಾಲದೆ ಕಂದ ಎಂದಳು. ಅಮ್ಮ, ಅದಿರಲಿ ಅಮ್ಮ, ಇಂದಿನ ಪತ್ರಿಕೆಗಳಲ್ಲಿ ನಿನ್ನ ಮತ್ತು ಮಾಧವಿಯ ಮಧ್ಯೆ ನಿಂತ ಮಗು ದತ್ತು ತೆಗೆದುಕೊಂಡಿದ್ದೀರಾ ಎಂದು ಸಂಶಯದಿಂದ ಕೇಳಿದೆ. ಅಯ್ಯೋ ಹುಚ್ಚ, ಅಷ್ಟೂ ಗೊತ್ತಾಗಲಿಲ್ಲವೋ ನಿನಗೆ? ನಿನ್ನ ರಕ್ತ ಮಾಂಸ ಹಂಚಿಕೊಂಡು ಹುಟ್ಟಿದ ನಿನ್ನ ಮಗಳು ಕಣೋ ಅವಳು, ನಿನ್ನ ಪ್ರತಿರೂಪ ಅದು. ನೀನು ಮನೆ ಬಿಟ್ಟು ಹೋದ ಮೇಲೆ ನಮಗೆ ಮಾಧವಿ ಬಸುರಿ ಎಂದು ಗೊತ್ತಾಯಿತು. ನಿನಗೆ ತಿಳಿಸಬೇಕು ಎಂದು ಎಷ್ಟು ಒದ್ದಾಡಿದ್ದೇವೆ ಗೊತ್ತೇ? ನಿನ್ನ ಎಲ್ಲ ಸ್ನೇಹಿತರನ್ನು ಎಷ್ಟು ಪರಿಪರಿಯಾಗಿ ಕೇಳಿಕೊಂಡಿದ್ದೀವಿ. ಆದರೆ ನೀನು ನಿನ್ನ ಯಾವುದೇ ಸುಳಿವು ನೀಡದಂತೆ ನಮ್ಮನ್ನು ಬಿಟ್ಟು ನಡೆದು ಬಿಟ್ಟಿದ್ದೆ ಎಂದಳು. ಅಂತಃಕರಣ ತುಂಬಿ ಬಂದಿತ್ತು. ಮೃದುವಾಗಿ ಕೇಳಿದೆ, ಅಮ್ಮ, ನನ್ನ ಮಗಳಿಗೆ ನನ್ನ ವಿಷಯ ಗೊತ್ತೇ? ಗೊತ್ತು ಮಗನೇ. ಏನೋ ವಿಷಯಗಳಿಗೆ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಅವರೊಬ್ಬ ಒಳ್ಳೆಯ ವ್ಯಕ್ತಿ. ಒಂದು ದಿನ ಅವರು ಬಂದೇ ಬರುತ್ತಾರೆ, ಇದು ನನ್ನ ನಂಬಿಕೆ ಎಂದಳು ಮಾಧವಿ ಮಗಳ ಬಳಿ. ಒಂದು ದಿನ ಕೂಡ ನಿನ್ನನ್ನು ದೂರಲಿಲ್ಲ, ನನ್ನನ್ನು ಹಂಗಿಸಲಿಲ್ಲ, ಬದುಕು ಬರಡಾಯಿತು ಎಂದು ಕೊರಗಲಿಲ್ಲ. ಮಗಳ ಮನಸ್ಸಿನ ತುಂಬಾ ನಿನ್ನನ್ನು ತುಂಬಿ ಬಿಟ್ಟಿದ್ದಾಳೆ. ಶಬರಿಯಂತೆ ನಿನಗಾಗಿ ಕಾಯುತ್ತಿದ್ದಾಳೆ. ಈಗಲಾದರೂ ಬರಬಾರದೆ ಮಗನೇ ಎಂದಳು ಅಮ್ಮ. ಅವರ ಮಾತು ಕೇಳುತ್ತಿದ್ದಂತೆ ಆಶ್ಚರ್ಯದಿಂದ ಸ್ನೇಹ ಮತ್ತು ಮಾಧವಿ ಸೀತಮ್ಮನ ಕಡೆ ನೋಡಿದರು. ಸೀತಮ್ಮ ನಿಜ ಎನ್ನುವಂತೆ ಗೋಣು ಹಾಕಿದರು. ಮಗನ ಬಗ್ಗೆ ಅಂತಃಕರಣ ಕಲಕುತ್ತಿತ್ತು. ಮತ್ತೆ ಸುಧಾಕರ ಹೇಳತೊಡಗಿದರು. ಅಮ್ಮ ಬಾ ಎಂದು ಕರೆದಾಗ ತಕ್ಷಣ ಹೋಗಿಬಿಡಲೇ ಎಂದು ಮನಸ್ಸು ಬಯಸಿತ್ತು. ಈ ಏಕಾಂಗಿ ಬದುಕು ಸಾಕು ಎನಿಸಿತ್ತು. ಆದರೆ ನನ್ನ ವಿವೇಕ ನನ್ನನ್ನು ಎಚ್ಚರಿಸಿತು. ಇಲ್ಲ ಅಮ್ಮ, ಇನ್ನು ನಾನು ಬರುವ ಸಮಯ ಬಂದಿಲ್ಲ. ಅಮ್ಮ, ನೀನೇ ಯೋಚಿಸು. 9 ತಿಂಗಳು ಹೆತ್ತು ಹೊತ್ತು ಆ ಮಾಂಸದ ಮುದ್ದೆಯನ್ನು ಒಂದು ಸುಂದರ ಪ್ರತಿಮೆಯನ್ನಾಗಿ ಮಾಡಲು ಹೊರಟಿದ್ದಾಳೆ ನಿನ್ನ ಸೊಸೆ. ಈಗ ನಾನು ಬಂದು ಅವರಿಬ್ಬರ ಮನ ಕಲಕಲಾರೆ, ಅವರ ಗುರಿಗೆ ಭಂಗ ತರಲಾರೆ. ಮತ್ತು ಈ ಎಲ್ಲ ಶ್ರೇಯಸ್ಸು ಕೇವಲ ಮಾಧವಿಗೆ ಸೇರಬೇಕು ಅಮ್ಮ, ಮಾಧವಿಗೆ ಸೇರಬೇಕು ಎಂದೆ. ಸುಧಾ, ನನಗೂ ವಯಸ್ಸಾಗಿದೆ ಕಣೋ, ಸೋತು ಹೋಗಿದ್ದೇನೆ ಕಂದ ಎಂದು ಅಳತೊಡಗಿದಳು ಅಮ್ಮ. ಇಲ್ಲ ಅಮ್ಮ, ನಿನ್ನ ದೇಹಕ್ಕೆ ವಯಸ್ಸಾಗಿದೆ, ಮನಸ್ಸಿಗಲ್ಲ. ಇನ್ನೂ ಸ್ವಲ್ಪ ವರ್ಷ ನೀನು ನನಗಾಗಿ ಕಾಯಲೇಬೇಕು ಎಂದೆ. ಈಗ ಆ ಸಮಯ ಕೂಡಿ ಬಂದಿದೆ. ನನ್ನ ಬದುಕಿನ 3 ಭಾಗ್ಯ ದೇವತೆಗಳು ಅವರು
ಅತ್ತೆ ಸೊಸೆ ಎಂದರೆ ಹೀಗೂ ಇರಬಹುದು ಎಂದು ಸಮಾಜಕ್ಕೆ ಮಾದರಿಯಾಗಿ ನಿಂತಿದ್ದಾರೆ. ಇಂದು ಎಲ್ಲರ ಸಮ್ಮುಖದಲ್ಲಿ ಈ 3 ದೇವತೆಗಳಲ್ಲಿ ನಾನು ಕ್ಷಮೆ ಕೇಳುತ್ತಿದ್ದೇನೆ. ಅವರು ನನ್ನನ್ನು ಕ್ಷಮಿಸಿ ಬಾ ಎಂದು ಕರೆದರೆ ಅವರ ಬಳಿ ಹೋಗಲು ಸಿದ್ಧನಿದ್ದೇನೆ ಎಂದಾಗ ಸ್ನೇಹ ಥಟ್ಟನೆ ಎದ್ದು ನಿಂತು ಜೋರಾಗಿ ಚಪ್ಪಾಳೆ ತಟ್ಟತೊಡಗಿದಳು. ಅವಳ ಕಣ್ಣಿಂದ ಧಾರಾಕಾರು ನೀರು ಹರಿಯುತ್ತಿದೆ. ಡಾಕ್ಟರ್ ಮಾಧವಿ ಮುಖ ಮುಚ್ಚಿಕೊಂಡು ಕುಳಿತಿದ್ದಾರೆ. ಮತ್ತೆ ಸುಧಾಕರ, ಇವತ್ತು ಚಿನ್ನದ ಹುಡುಗಿಯಾದ ಸ್ನೇಹಳಿಗೆ ಈ ಪದಕಗಳನ್ನು ತೊಡಿಸಲು ಅವಳ ಅಜ್ಜಿ ಮತ್ತು ತಾಯಿ ಡಾಕ್ಟರ್ ಮಾಧವಿ ವೇದಿಕೆಗೆ ಬರಬೇಕು. ಇದಕ್ಕೆ ನೀವೇ ಯೋಗ್ಯರು, ದಯವಿಟ್ಟು ವೇದಿಕೆಗೆ ಬನ್ನಿ ಎಂದು ಸುಧಾಕರ ಕೈ ಮುಗಿದು ಕೇಳಿಕೊಳ್ಳುತ್ತಾ ಮಗಳ ಕಡೆ ತಿರುಗಿ ಅವರಿಬ್ಬರನ್ನು ವೇದಿಕೆಗೆ ಕರೆದುತ್ತಾ ಎಂದು ಸನ್ನೆ ಮಾಡಿದರು. ಸ್ನೇಹ ಸಂತೋಷದಿಂದ ಕಣ್ಣು ಒರೆಸಿಕೊಳ್ಳುತ್ತಾ ಓಡಿ ಹೋಗಿ ಅಮ್ಮನ ಮುಂದೆ ಮಂಡಿ ಊರಿ ಕುಳಿತು ಅವಳ ಮುಖವನ್ನು ತನ್ನ ಬೊಗಸೆಯಲ್ಲಿ ಹಿಡಿದುಕೊಂಡು, ಅಮ್ಮ ಅಮ್ಮ, ನನಗೆ ಗೊತ್ತು ನೀನು ಅಪ್ಪನನ್ನು ಎಷ್ಟು ಆರಾಧಿಸುತ್ತೀ ಗೌರವಿಸುತ್ತೀ ಎಂದು. ಅಮ್ಮ ದಯವಿಟ್ಟು ಬಾ ಎಂದು ಕುಸಿಗುಟ್ಟಿದಾಗ ಅಷ್ಟು ವರ್ಷಗಳವರೆಗೆ ತಡೆದು ತನ್ನ ಭಾವನೆಗಳನ್ನು ನೋವುಗಳನ್ನು ಕಣ್ಣೀರ ರೂಪದಲ್ಲಿ ಹರಿಬಿಟ್ಟು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಸೀತಮ್ಮ ಮೃದುವಾಗಿ ಸೊಸೆಯ ಬೆನ್ನ ಮೇಲೆ ಕೈಯಾಡಿಸುತ್ತಿದ್ದಾರೆ. ಆ ದೃಶ್ಯವನ್ನು ನೋಡುತ್ತಿದ್ದ ಸುಧಾಕರನ ಹೃದಯ ತುಂಬಿ ಬಂದಿದ್ದರೂ ಸಂಯಮದಿಂದ ಕೈಕಟ್ಟಿಕೊಂಡು ನಿಂತಿದ್ದಾರೆ. ಸ್ನೇಹ ನಿಧಾನವಾಗಿ ಅಮ್ಮನನ್ನು ಎಬ್ಬಿಸಿ ಒಂದು ಕೈಯಿಂದ ತಾಯಿಯನ್ನು ಇನ್ನೊಂದು ಕೈಯಿಂದ ಅಜ್ಜಿಯನ್ನು ಬಳಸಿಕೊಂಡು ಅಭಿಮಾನದಿಂದ ತಲೆ ಎತ್ತಿ ವೇದಿಕೆಗೆ ಬರುತ್ತಿದ್ದಾಳೆ. ಆ ದೃಶ್ಯ ಕಂಡ ನೆರೆದ ಜನಸ್ತೋಮ ತಾವು ಕಣ್ಣೀರು ಹರಿಸುತ್ತಾ ಆನಂದದಿಂದ ಜೋರಾಗಿ ಚಪ್ಪಾಳೆ ತಟ್ಟುತ್ತಿದ್ದಾರೆ. ವೇದಿಕೆಗೆ ಬಂದು ನಿಂತ ತಾಯಿ ಹೆಂಡತಿ ಮಗಳನ್ನು ಕಣ್ಣು ತುಂಬಾ ನೋಡಿ ಸಂಯಮದಿಂದ 2 ಪದಕಗಳನ್ನು ತಾಯಿಯ ಕೈಯಲ್ಲಿ ಇಟ್ಟು ಮೊಮ್ಮಗಳಿಗೆ ಹಾಕು ಎಂದರು. ಇನ್ನೆರಡನ್ನು ಹೆಂಡತಿಯ ಕೈಯಲ್ಲಿ ಇಟ್ಟು ಹಾಕು ಎಂದರು. ಉಳಿದ ಇನ್ನೊಂದು ಪದಕವನ್ನು ತಾವು ದೀರ್ಘವಾಗಿ ಮಗಳನ್ನೊಮ್ಮೆ ನೋಡಿ ಪ್ರೀತಿಯಿಂದ ಮಗಳ ಕೆನ್ನೆ ತಟ್ಟಿ ಹಣೆಗೊಂದು ಹೂಮುತ್ತ ನಿಟ್ಟು ಅವಳ ಕೊರಳಿಗೆ ಹಾಕಿದರು. ಥಟ್ಟನೆ ಸ್ನೇಹ ಅವರನ್ನು ಬಿಗಿಯಾಗಿ ತಬ್ಬಿಕೊಂಡು ಅಪ್ಪ ಎಂದು ಪಿಸುಗುಟ್ಟಿದಳು. ಇಷ್ಟು ವರ್ಷಗಳ ಕಾಲ ತಂದೆ ಮಗಳೆಂಬ ಸಂಬಂಧದ ಅರ್ಥವೇ ಗೊತ್ತಿರದ ಸುಧಾಕರ ಈ ಬಂಧನದಲ್ಲಿ ಸ್ವರ್ಗ ಸುಖವನ್ನು ಕಂಡನು. ಮತ್ತೆ ತಾಯಿಗೆ ನಮಸ್ಕರಿಸಿ ಆಕೆಯನ್ನು ತಬ್ಬಿಕೊಂಡು ಇನ್ನೊಂದು ಕೈಯನ್ನು ಚಾಚಿ ಹೆಂಡತಿಗೆ ಬಾಯೆಂದು ಕರೆದರು. ಸ್ನೇಹ ಅಮ್ಮನನ್ನು ತಂದು ಅಪ್ಪನ ತೆಕ್ಕೆಗೆ ಬಿಟ್ಟು ತಾನು ಅವರಿಬ್ಬರನ್ನು ತಬ್ಬಿಕೊಂಡು ನಿಂತಳು. ಈ ಸುಂದರ ಅಪರೂಪದ ಮಿಲನದ ದೃಶ್ಯ ಕಂಡು ಜನಸ್ತೋಮ ಸಂತೋಷದಿಂದ ತಟ್ಟುತ್ತಿರುವ ಚಪ್ಪಾಳೆಯ ಸದ್ದು ಮುಗಿಲು ಮುಟ್ಟಿತ್ತು.